ಬಹುತೇಕ ಹಿರಿಯ ಸಚಿವರಿಗೆ ಕೊಟ್ಟಿರ್ತಕ್ಕಂಥ ಖಾತೆ ಬಗ್ಗೆ ಅಸಮಾಧಾನ ಇದೆ ಸರ್. ಸ್ನೇಹಿತರೆ, ತಾವೆಲ್ಲ ಆತುರದಿಂದ ಕಾಯ್ತಾ ಇದ್ದೀರಿ. ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರು, ಅಖಿಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯಸಭೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನಮ್ಮ ಹೊಸ ಮುಖ್ಯಮಂತ್ರಿಗಳು ಸಿ ಅಧ್ಯಕ್ಷರು ಮಾನ್ಯ ಹರಿಪ್ರಸಾದ್ ಅವರು, ಶಿವಕುಮಾರ್ ಅವರು ಎಲ್ಲರೂ ಜೊತೆಯಾಗಿ ನಮ್ಮ ಶಾಸಕ ಮಿತ್ರರೆಲ್ಲ ಹೋಗಿ ಈಗ ಅವರ ನಾಮಪತ್ರ ಸಲ್ಲಿಸೋದಕ್ಕೆ ಹೊರಟಿದ್ದೇವೆ. ಸರ್, ಅದೇ ರಾಮಲಿಂಗಾರೆಡ್ಡಿ ಅವರು ನಿಮ್ಮ ಸ್ನೇಹಿತರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾಯಿದ್ರು. ನಾನು ಮತ್ತೊಮ್ಮೆ ಮರು ಪ್ರಾರ್ಥನೆ ಮಾಡ್ತೀನಿ. ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಮುನಿಯಪ್ಪ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖಾತೆ ಹಂಚಿಕೆ ಅಲ್ಲ, ಒಂದು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ KJ ಜಾರ್ಜ್ ಅವರು, ಮುನಿಯಪ್ಪ ಅವರು ಹಿಂದೆ ಇದ್ದ ಖಾತೆ ಬೇಡ, ಅದಕ್ಕೆ ಬೇರೆ ಖಾತೆ ಕೊಡಿ. ಮುನಿಯಪ್ಪನವ್ರಲ್ಲಿ ಇದ್ರೊಳಗೆ ಬಂದೇ ಇಲ್ಲ. ನೀವು ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡ್ರಿ. ಮುನಿಯಪ್ಪನವ್ರದ್ದು ನಾ ಎಲ್ಲೂ ಯಾವ ಆ ಮಾಧ್ಯಮದಲ್ಲಿ ಬಂದೇ ಇಲ್ಲ. ಅದು ನಿಮ್ಮ ಮಾತು ಕೇಳಿ ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ನಾವು ನೋಡಿಲ್ಲ ಅಂತ ಹೇಳಿ.